ತಿನ್ನುವ ಆಹಾರ ನಮ್ಮ ಆಯ್ಕೆ. ನಾವು ಯಾವ ಆಹಾರವನ್ನು ತಿನ್ನಬೇಕು, ತಿನ್ನುವ ಆಹಾರ ಹೇಗಿರಬೇಕು ಅನ್ನೋದನ್ನು ನಿರ್ಧಾರ ಮಾಡುವುದು ನಮ್ಮ ಹಕ್ಕು. ನಮಗೆ ಗೊತ್ತಿಲ್ಲದಂತೆ ಅಥವಾ ನಮಗೆ ಬಲವಂತವಾಗಿ ನಾವು ಇಚ್ಛಿಸದ ಆಹಾರವನ್ನು ಅಥವಾ ಕಳಪೆ ಗುಣಮಟ್ಟದ ಆಹಾರವನ್ನು ಯಾರಾದರೂ ನಮಗೆ ನೀಡಿದ್ರೆ ಕಾನೂನಾತ್ಮಕವಾಗಿಯೂ ಕೂಡ ಅದು ಅಪರಾಧ. ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಯಾವ ವಿಚಾರವನ್ನು ನಾವು ಚರ್ಚೆ ಮಾಡ್ತಿದ್ದೀವಿ ಅಂತ ಹೇಳಿ. ನೆನ್ನೆ ಬಹುತೇಕ ಇಷ್ಟೊತ್ತಿಗೆ 7-7:30 ಮಹಾಭಾರತ ಕಾರ್ಯಕ್ರಮ ನಡೀತಾ ಇತ್ತು ದರ್ಶನ್ ವಿಚಾರವಾಗಿ. ಆಗ ಬ್ರೇಕ್ ಆಯಿತು ಒಂದು ಸುದ್ದಿ. ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಬರೋಬ್ಬರಿ 85ರಿಂದ 90 ಬಾಕ್ಸ್ಗಳಲ್ಲಿ ಮಾಂಸವನ್ನು ಸಾಗಾಟ ಮಾಡ್ತಾ ಇದ್ದಾರೆ. ಆ ಮಾಂಸ ಕೇವಲ ಕಳಪೆ ಮಾತ್ರವಲ್ಲ, ಮಟನ್ ಅಲ್ಲ, ಅದರಲ್ಲಿ ನಾಯಿ ಮಾಂಸ ಕೂಡ ಇರಬಹುದು ಅನ್ನೋ ಅನುಮಾನ ಇದೆ ಅಂತ ಹೇಳಿ ಕೆಲ ಹಿಂದೂಪರ ಸಂಘಟನೆಯವರು ಹೋಗ್ತಾರೆ, ತಡಿತಾರೆ. ಅಬ್ದುಲ್ ರಜಾಕ್ ನಮ್ಮದೇ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಮುಖಂಡರಾಗಿ ಬಂದು ಕೂತ್ಕೊಳ್ತಾ ಇದ್ದ ವಕ್ತಾರರು, ಅವರ ಹಾಗೂ ಈ ಒಂದು ಸೀಸ್ ಆದ ಬಾಕ್ಸ್ಗಳಿಗೂ ಸಂಬಂಧ ಇದೆ ಅನ್ನೋ ಆರೋಪ ಬಂದರು. ರಜಾಕ್ ಅವರು ಕೂಡ ಏನೆಲ್ಲ ಆಯಿತು ನಿನ್ನೆಯಿಂದ ನೀವು ಕೂಡ ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ಬರ್ತೀನಿ ಶುರುವಲ್ಲೇ ಹೇಳಿದ ವಿಚಾರಕ್ಕೆ. ಆಹಾರ ಅದು ನಿಜಕ್ಕೂ ಕೂಡ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಹೋಗಿ ಗ್ರಾಹಕರಿಗೆ ಗೊತ್ತಾಗದಂತೆ ಕಳಪೆ ಕ್ವಾಲಿಟಿಯ ಮಾಂಸ, ನಾನು ಕೇವಲ ನಾಯಿ ಮಾಂಸ ಅಂತ ಹೇಳ್ತಾ ಇಲ್ಲ, ಕಳಪೆ ಕ್ವಾಲಿಟಿಯ ಮಾಂಸವನ್ನು ಸರಬರಾಜು ಮಾಡಿದ್ದು ಸಾಬೀತಾದರೂ ಕೂಡ ಕಾನೂನಾತ್ಮಕವಾಗಿ ಶಿಕ್ಷೆ ನಿಶ್ಚಿತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಗ್ಯ ಸಚಿವರು ಮಾತನಾಡಿದ್ದಾರೆ, ರಿಜ್ವಾನ್ ಅರ್ಷದ್ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ. ಇದು ಗಂಭೀರವಾದಂಥ ವಿಷಯ. ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಿದೆ ಮತ್ತು ಆರೋಗ್ಯ ಸಚಿವರು ಸ್ವತಃ ಮಾನಿಟರ್ ಮಾಡಿ ಎಲ್ಲ ಮಾಂಸದ ಸ್ಯಾಂಪಲ್ಸು ಟೆಸ್ಟಿಂಗ್ಗೆ ಕಳಿಸಿದ್ದಾರೆ. ಸೊ ಅದು ಆದ ನಂತರ ನಾವು ಮಾತಾಡೋಣ. ಒಂದು ವೇಳೆ ಆದರೆ ಆ ಥರ ನಿರ್ದಿಷ್ಟವಾದಂಥ ಕ್ರಮಗಳನ್ನು ತಗೋಬೇಕು ಅಂತ ನನ್ನ ಆಗ್ರಹ. ಈ ರೀತಿ ಈ ರಾಜಸ್ಥಾನದಿಂದ ಮಾಂಸಗಳು ಬರ್ತಾ ಇದೆ, ಅದು ಅದರ ಗುಣಮಟ್ಟ ಸರಿ ಇಲ್ಲ ಅಂತೆಲ್ಲ ಹೇಳಿ ಅದರ ಬಗ್ಗೆ ನೀವು ಚೆಕಪ್ ಮಾಡಬೇಕು ಅಂತ ಒಂದು ಬಂದಿತ್ತು. ನಾನು ಅದನ್ನು ಕಳಿಸ್ಕೊಟ್ಟಿದ್ದೆ. ನಮ್ಮ ಇಲಾಖೆಯವರು ಅದನ್ನು ಇನ್ನೇನು ತಪಾಸಣೆ ಮಾಡೋದಕ್ಕೆ, ಸ್ಯಾಂಪಲ್ ತೊಗೊಳ್ಳೋದಕ್ಕೆ ಎಲ್ಲ ತಯಾರು ಮಾಡ್ಕೊಂಡಿದ್ರು. ಅಷ್ಟೊತ್ತಿಗೆ ನಿನ್ನೆ ಯಾವುದೋ ಬೇರೆ ಥರ ಹೇಳಿಕೆಗಳೆಲ್ಲ ಬಂದಿದೆ. ಅದರ ಹಿನ್ನೆಲೆ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ನಮ್ಮವರು ಹೋಗಿ ತಗೊಂಡು ಅದನ್ನು ಈಗ ಪ್ರಯೋಗಾಲಯಕ್ಕೆ ವಿಶ್ಲೇಷಣೆ ಮಾಡೋದಕ್ಕೆ ಕಳಿಸಿದ್ದಾರೆ. ಆ ಸಿಸ್ಟಮ್ಸ್ ಪ್ರಕಾರ ನಾವು ಮಾಡಬೇಕು. ಅವರು ಅದು ಮಾಡದೆ ಹೋದರೆ ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಜನರಲ್ ಏನಾದರೂ ಕೂಡ ಗೈಡ್ಲೈನ್ಸ್ ಅಥವಾ ಸೂಚನೆ ಕೊಡುವಂಥದ್ದು ಅಂದರೆ ಮತ್ತೊಮ್ಮೆ ಇದೆಲ್ಲ ನೋಡ್ತೀವಿ. ನಾವೀಗ ನಮ್ಮ ಇಲಾಖೆ ಅಧಿಕಾರಿಗಳು ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ಬೇರೆ ಕಡೆನೂ ಕೂಡ ಎಲ್ಲ ಕಡೆ ನಾವು ಚೆಕಪ್ ಮಾಡಿಸೋಣ. ಒಂದೇ ಅಲ್ಲ, ಬೇರೆ ಬೇರೆ ಕಡೆನೂ ಇದೇ ಥರ ಏನಾದರೂ ಬೇರೆ ಥರ ಏನಾದರೂ ಈ ಥರ ಒಂದು ಏನು ನಿಯಮಗಳ ಪ್ರಕಾರ ಮಾಡದೇ ಇರತಕ್ಕಂಥ ಏನಾದ್ರು ಆಗ್ತಾ ಇದೆಯಾ ಅಥವಾ ಗುಣಮಟ್ಟ ಸರಿ ಇದೆಯಾ ಇಲ್ವಾ ಅದನ್ನು ಕೂಡ ಖಂಡಿತವಾಗಿ ನಾನು ಪರಿಶೀಲನೆ ಮಾಡಿಸ್ತೀನಿ. ಅದು ಇದ್ರದ್ದು ಈ ವರದಿ ಬರೋದಕ್ಕೆ ಒಂದು 8 ದಿವಸ ಬೇಕು. ಆರೋಗ್ಯ ಇಲಾಖೆ ಆಯುಕ್ತರು ಕೂಡ ರಿಯಾಕ್ಟ್ ಮಾಡಿದ್ರು. ತಪಾಸಣೆಯನ್ನ ಮಾಡಲಾಗ್ತಾ ಇದೆ, ರಿಸಲ್ಟ್ ಬಂದ ತಕ್ಷಣ ಹೇಳ್ತೇವೆ. ಕಳಪೆ ಗುಣಮಟ್ಟದಾದ್ರೂ ಕೂಡ ಕ್ರಮ. ಇನ್ ಕೇಸ್ ಅದರಲ್ಲಿ ಮಟನ್ ಅಲ್ಲದೆ ನಾಯಿ ಮಾಂಸ ಇದ್ರೂ ಕೂಡ ಕ್ರಮ. ಮಾತನಾಡಿದ್ದಾರೆ ಶ್ರೀನಿವಾಸ್ ಅವರು, ಫುಡ್ ಇನ್ಸ್ಪೆಕ್ಟರ್, ಇನ್ಫ್ಯಾಕ್ಟ್ ಆಹಾರ ಆಯುಕ್ತರು, ಆಹಾರ ಇಲಾಖೆ ಆಯುಕ್ತರು. ಕೇಳಿಸ್ಕೊಳ್ಳಿ ಅವ್ರ ಮಾತು. ಇದು ರಾಜಸ್ಥಾನದಿಂದ, ಜೈಪುರಿಂದ ವಾರಕ್ಕೆ 3 ದಿನ ಈ ಒಂದು ಮಾಂಸ ಪದಾರ್ಥನ ಅವರು ಸರಬರಾಜು ಮಾಡ್ಕೊತಿದ್ದಾರೆ. ಇದು ಸುಮಾರು 80ರಿಂದ 90 ಬಾಕ್ಸ್ಗಳು ಬರ್ತವೆ. ನಿನ್ನೆ ನಾವು ಚೆಕ್ ಮಾಡಿದಾಗ 80 ಬಾಕ್ಸ್ ಇತ್ತು. ಪ್ರತಿಯೊಂದು ಬಾಕ್ಸಲ್ಲೂ 30ರಿಂದ 35 kg ಮಾಂಸ ಬರ್ತದೆ. ಮತ್ತು ವಾರಕ್ಕೆ ಈ ರೀತಿ 3 ದಿನ ತರಿಸ್ಕೊಂಡು ಬೆಂಗಳೂರಲ್ಲಿರುವ ಹೋಟ್ಲ್ಗಳಿಗೆ ಮತ್ತು ಗ್ರಾಹಕರಿಗೆ ಸರಬರಾಜು ಮಾಡ್ತಿದ್ರು. ಈ ನಿಟ್ಟಿನಲ್ಲಿ ನಾವು ನಿನ್ನೆ ಸ್ಯಾಂಪಲ್ಸ್ ಸಹಿತ ಕಲೆಕ್ಟ್ ಮಾಡಿ ಅದನ್ನು ಲ್ಯಾಬ್ಗೆ ನಾವು ರವಾನೆ ಮಾಡಿದ್ದೀವಿ. ಲ್ಯಾಬಿಂದ ರಿಪೋರ್ಟ್ ಬಂದ ನಂತರ ನಾವು ಅದು ಯಾವ ಥರ ಸ್ಪೀಷೀಸ್ ಐಡೆಂಟಿಫಿಕೇಷನ್ ಕಳಿಸಿದ್ವಿ. ಲ್ಯಾಬಿಂದ ರಿಪೋರ್ಟ್ ಬಂದ ನಂತರ ಅದು ಮೇಕೆ ಮಾಂಸನೇ ಆದರೆ ನಾವು ಯಾವುದೇ ಒಂದು ಕ್ರಮ ಜರುಗಿಸೋದಿಲ್ಲ. ಬಟ್ ಬೇರೆ ಯಾವ್ದಾರ ಆಯ್ತು ಅಂದರೆ ನಾವು ಕಾನೂನಲ್ಲಿ ಏನು ಅವಕಾಶ ಇದೆ ಅದರ ಪ್ರಕಾರ ಕ್ರಮ ಜರುಗಿಸ್ತೇವೆ. ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಇದ್ದಾರೆ, ಹಾಗೆ ಮತ್ತೊಬ್ಬ ಮುಸ್ಲಿಂ ಮುಖಂಡರು ಹಾಗೆ ಸಾಮಾಜಿಕ ಚಿಂತಕರು ಆದ ಸೈಯದ್ ಸಮೀನ್ ಅವರಿದ್ದಾರೆ, ಹಾಗೆ ಹಿಂದೂ ಪರ ಕಾರ್ಯಕರ್ತರು ಮುಖಂಡರು ಆಗಿರುವ ಮೋಹನ್ ಗೌಡ ಅವರು, ವಕೀಲರು ಶುಭಾ ಬಿ ನಾಯಕ್ ಅವರಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಡಾಕ್ಟರ್ ಅಂಜನಪ್ಪ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಮೊದಲದಾಗಿ ಮೋಹನ್ ಗೌಡ್ರೆ, ಆಹಾರದ ವಿಚಾರದಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಧರ್ಮ ಮಾಡಲಿಕ್ಕೆ ನಮಗೆ ಇಷ್ಟ ಇಲ್ಲ. ಹಲಾಲು ಇತ್ಯಾದಿ ಇತ್ಯಾದಿ ಬಹಳಷ್ಟು ಆಗೋಯ್ತು, ಚರ್ಚೆಗಳು ಕೂಡ ಆಗೋಯ್ತು. ನಾನು ಯಾಕೆ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳ್ತಿದ್ದೀನಿ ಅಂದರೆ, ನಿನ್ನೆ ಯಾವಾಗ ರೈಲ್ವೆ ನಿಲ್ದಾಣದಲ್ಲಿ ಆ ಬಾಕ್ಸ್ಗಳು ಸೀಸ್ ಆಯಿತು, ರಜಾಕ್ ಅವ್ರ ಸ್ಥಳಕ್ಕೆ ಹೋದರು, ಅವ್ರು ಹೇಳಿದ್ದು ಪಿತೂರಿ, ಇದು
ಪುನೀತ್ ಕೆರೆಹಳ್ಳಿ ಇತ್ಯಾದಿ ಹಿಂದೂ ಮುಖಂಡರು ನಾನೊಬ್ಬ ಮುಸ್ಲಿಂ ಮುಖಂಡ ಅನ್ನೋ ಕಾರಣಕ್ಕೆ ಅನಗತ್ಯವಾಗಿ ನನ್ನ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಮಾಡೋಕ್ ಹೊರಟ್ರು ಅಲ್ಲೂ ಕೂಡ ಹಿಂದೂ ಮುಸ್ಲಿಂ. ಕಡೆ ಗೊತ್ತಾಗಿದ್ದು ಕಂಪ್ಲೇಂಟ್ ಮಾಡಿದವರೇ ಮುಸ್ಲಿಂ ಮಾಂಸ ವ್ಯಾಪಾರಿಗಳು ಅಂತ ಹೇಳಿ. ಹೌದು ಮೇಡಮ್, ಇದರಲ್ಲಿ ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ ಇದು ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲ. ಇದು ಏನಂತ ಹೇಳಿದ್ರೆ ಶುದ್ಧ ಆಹಾರ ಅಶುದ್ಧ ಆಹಾರವನ್ನ ಇವತ್ತು ಕಾನೂನು ಬಾಹಿರವಾಗಿ ಇವತ್ತು ಸಪ್ಲೈ ಆಗ್ತಾ ಇರೋದು. ಇವತ್ತು ಆರೋಗ್ಯದ ಪ್ರಶ್ನೆ ಇಲ್ಲಿ ಇದರಲ್ಲಿ ಟೋಟಲ್ ಇದನ್ನು ನಾವು ನೋಡಿದಾಗ ಕಂಪ್ಲೀಟ್ ಆಗಿ ಇದರಲ್ಲಿ ಆಹಾರ ಇಲಾಖೆ, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದ್ದು ಎಲ್ಲ ರೂಲ್ಸ್ ರೆಗ್ಯುಲೇಷನ್ ವೈಲೇಷನ್ ಆಗಿದೆ. ಅದೇ ರೀತಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇದ್ರದ್ದು ಇದಾಗಿದೆ. ಇದು ಮಾತ್ರ ಅಲ್ಲ, ಇವತ್ತು ಈ ಥರ ಪ್ರಕರಣಗಳು ಈಗ 6 ತಿಂಗಳ ಮೊದಲೇ ಮುಸ್ಲಿಮರು ಮುಸ್ಲಿಂ ವ್ಯಾಪಾರಸ್ಥರು ಕಂಪ್ಲೇಂಟನ್ನು ಕೊಟ್ಟಿದ್ರು. ಫುಡ್ ಇಲಾಖೆ ಕೊಟ್ಟಿದ್ರು, BBMP ಕೊಟ್ಟಿದ್ರು, ಪೊಲೀಸರಿಗೆ ಕೊಟ್ಟಿದ್ರು, ಮತ್ತು FSSAI ಇವರು ಕೊಟ್ಟಿದ್ರು. ಅದ್ರ ಮೇಲೆ ಯಾವುದೇ ಆ್ಯಕ್ಷನ್ ತೆಗೆದುಕೊಳ್ಳಿಲ್ಲ. ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ ನಿನ್ನೆ ಮುಸ್ಲಿಂ ವ್ಯಾಪಾರಸ್ಥರು ಇದ್ದರು ಮತ್ತು ಕೆಲವು ಹಿಂದೂ ಸಂಘಟನೆ ಇವರಿಗೂ ಅದರಲ್ಲಿ ದೂರು ಬಂದಿತ್ತು. ಹಾಗಾಗಿ ಅವರೆಲ್ಲರೂ ಸೇರಿ ಪೊಲೀಸ್ ಆರಕ್ಷಕರ ಸಮೇತವಾಗಿ ಇವರು ಹೋಗೋ ಮೊದಲೇ, ಹಿಂದೂ ಮುಖಂಡರು ಹೋಗೋ ಮೊದಲೇ ಅಲ್ಲಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅವರು, ಸ್ಟೇಟ್ ಪೊಲೀಸ್ ಅವರು ಇದ್ರು. ಆದ್ರೆ ದೌರ್ಜನ್ಯ ದುರ್ದೈವ ಅಂತ ಹೇಳಿದ್ರೆ ಅಲ್ಲಿ ಅಬ್ದುಲ್ ರಜಾಕ್ ಅಂತೇಳಿ ಯಾರು ಇದ್ರಲ್ಲ ಅವರು ಯಾರಿಗೂ ಸಹ ಫುಡ್ ಸೇಫ್ಟಿ ಇನ್ಸ್ಪೆಕ್ಟರ್ ಬಂದಾಗ ಅವರಿಗೆ ಸ್ಯಾಂಪಲ್ಸ್ ತೆಗೆದುಕೊಳ್ಳಿಕ್ಕೆ ಅವಕಾಶನೇ ಕೊಡ್ತಾ ಇರಲಿಲ್ಲ. ಬಾಕ್ಸ್ ಓಪನ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆಫೀಸರ್ಸ್ ಬಂದರು. ಅವರು ಹೇಳಿದ್ರು ಅವ್ರ ಚಲನನ್ನ, ಇನ್ವಾಯ್ಸನ್ನು ಮತ್ತು ಬಿಲ್ಸನ್ನು ಚೆಕ್ ಮಾಡಿದಾಗ ಅದರಲ್ಲಿ ಫಿಶ್ ಅಂತೇಳಿ ಉಲ್ಲೇಖ ಇದೆ. ಫಿಶ್ ಅಂತೇಳಿ ಉಲ್ಲೇಖ ಇರುವಾಗ ಅದರಲ್ಲಿ ಚೆಕ್ ಮಾಡಿದಾಗ ಅದರಲ್ಲಿ ಮೀಟ್ ಇದೆ. ಯಾಕೆ ಮೀಟ್ ಅಂತೇಳಿ ಯಾಕೆ ಉಲ್ಲೇಖ ಮಾಡಲಿಲ್ಲ? ಕಾನೂನು ಪ್ರಕಾರವಾಗಿದ್ದರೆ ಮೀಟ್ ಅಂತ ಉಲ್ಲೇಖ ಮಾಡ್ಬೋದಲ್ಲ. ಎರಡನೇದು, ಯಾವುದೇ ಪಾರ್ಸಲ್ ರೈಲ್ವೆಗೆ ಬಂದರೆ ರೈಲ್ವೆ ಪಾರ್ಸಲ್ ಆಫೀಸಿಗೆ ಹೋಗುತ್ತೆ. ರೈಲ್ವೆ ಪಾರ್ಸಲ್ ಆಫೀಸಿಂದ ಅಲ್ಲಿ ಡಿಸ್ಪ್ಯಾಚ್ ಪ್ರೊಸೀಜರ್ ಇದೆ. ಡಿಸ್ಪ್ಯಾಚ್ ಪ್ರಕಾರ ಏನಂದ್ರೆ ಹೋಗ್ಬೇಕು. ಆದರೆ ಇದು ಮಾತ್ರ ಬಂದಿರೋದು 8ನೇ ಪ್ಲಾಟ್ಫಾರ್ಮಿಗೆ. 8ನೇ ಪ್ಲಾಟ್ಫಾರ್ಮ್ ಪಕ್ಕದಲ್ಲಿ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ಕೌಂಟರಲ್ಲಿ ಅಲ್ಲಿ ಡಿಲಿವರಿ ಆಗಿದೆ. ಯಾಕೆ ಇಲ್ಲಿಗಲ್ ಆಗಿ ಹಿಂದ್ಗಡೆ ಮಾರ್ಗದಿಂದ ಇದು ಡೆಲಿವರಿ ಆಗುತ್ತೆ ಹೊರಟಿದ್ದೀರಿ ಅಂದ್ರೆ ಇಲ್ಲಿ ಸರ್ಕಾರದ ಗಮನಕ್ಕಿಲ್ಲದೆ, ಇಲಾಖೆಯ ಗಮನಕ್ಕಿಲ್ಲದೆ ಈ ಸಾಗಾಟ ಆಗ್ತಾ ಇಲ್ಲ. ಗಮನಕ್ಕಿದೆ. ಯಾಕಂದ್ರೆ ಕಂಪ್ಲೇಂಟ್ ಅನ್ನ 6 ತಿಂಗಳ ಮೊದಲೇ ಕೊಟ್ಟಿದ್ದಾರೆ. ಅಕ್ರಮವಾಗಿ ನಡೀತಾ ಇದೆ, ಕಾನೂನು ಬಾಹಿರವಾಗಿ ನಡೀತಾ ಇದೆ. ಆಮೇಲೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅದು 16 ಗಂಟೆ ಒಳಗಡೆ ಇದು ಕನ್ಸ್ಯೂಮ್ ಆಗ್ಬೇಕು. ಇವತ್ತು 2 ದಿನ ಬೇಕಾಗತ್ತೆ. ಆ ಎಲ್ಲ ರೂಲ್ಸ್ ಗಳು ವೈಲೇಷನ್ ಆಗತ್ತೆ. ನಿನ್ನೆ ನಾವು ಅಲ್ಲಿ ಹೋದಾಗ ಗಬ್ಬು ವಾಸನೆ ಬರ್ತಾ ಇದೆ. ಎಷ್ಟು ಕೆಟ್ಟ ವಾಸನೆ ಬರ್ತದೆ, ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಆಹಾರ ಅಂದ್ರೆ ಏನು ಮಾಂಸ ಏನಿದೆ ಅಂತ ಹೇಳಿದ್ರೆ ದುರ್ನಾತ ಬರ್ತಾ ಇದೆ. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಮೀಡಿಯಾದಿಂದಲೇ 6 ತಿಂಗಳ ಮೊದಲೇ ಕಳಪೆ ಮಟ್ಟದ ಗುಣಮಟ್ಟದ ಆಹಾರ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಮುಸ್ಲಿಂ ಮುಖಂಡ ಯಾರಿದ್ರು ಇದು ನಂದೇ ಆಹಾರ, ನೀವು ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಅಂತ ಕೇಳಿದ್ರು. ಇವತ್ತು ಶ್ರೀನಿವಾಸರ್ ಅಂತೇಳಿ ಪೊಲೀಸ್ ಇವರು ಫುಡ್ ಕಮಿಷನರ್ ಹೇಳ್ತಾರೆ, ಅಬ್ದುಲ್ ರಜಾಕ್ ಬಳಿ ಮಾಂಸವನ್ನ ಮಾರಾಟ ಮಾಡುವಂತ ಯಾವುದೇ ಲೈಸೆನ್ಸ್ಗಳಿಲ್ಲ. ಲೈಸೆನ್ಸ್ ಇಲ್ಲದೆ ಅಕ್ರಮವಾಗಿ ಮಾಂಸನ ತರಿಸ್ಕೊಂಡು 900 ರೂಪಾಯಿ ಮಾಂಸವನ್ನ ಇವತ್ತು 450 ರೂಪಾಯಿಗೆ ಇವತ್ತು ಸಪ್ಲೈ ಮಾಡ್ತಾ ಇದ್ರು. ಅವ್ರದೇ ಮುಸ್ಲಿಂ ಮುಖಂಡರು ಈ ರೀತಿ ಕಡಿಮೆ ದರದಲ್ಲಿ ಈ ತರ ಇದಾಗ್ತಾ ಇದೆ. ಅವರೇ ಚೆಕ್ ಮಾಡಿದಾಗ ರಾಜಸ್ಥಾನದಲ್ಲಿ ಒಂದ್ ಕಡೆ ನಾಯಿಗಳನ್ನ ಕಟ್ಟಾಕಿದ್ದಾರೆ, ಮತ್ತೊಂದ್ ಕಡೆ ಆಡುಗಳನ್ನ ಕಟ್ಟಾಕಿದ್ದಾರೆ. ಹಾಗಾಗಿ ಅಲ್ಲಿ ನಾಯಿ ಮಿಶ್ರಿತ 70% ಕುರಿ ಮಾಂಸ 30% ಇದಿದೆ ಅಂತ ಹೇಳಿದರೆ ಅದನ್ನ ಚೆಕ್ ಮಾಡಿದಾಗಲೂ ಸಹ ಅದರ ಬಾಲ ನೋಡಿದಾಗ ನಾಯಿ ಬಾಲ ತರ ಇದೆ. ಇನ್ವೆಸ್ಟಿಗೇಷನ್ ಆಗ್ಬೇಕು, ತನಿಖೆ ಆಗ್ಬೇಕು. ಆದ್ರೆ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ಯಾಂಪಲ್ಸ್ ಅನ್ನ ಆಯ್ಕೆ ಮಾಡಬೇಕಾದ್ರೆ ಅಬ್ದುಲ್ ರಜಾಕ್ ಅಂತೇಳಿ ಯಾವ ಬಾಕ್ಸ್ ಅನ್ನ ತೆಗಿಲಿಕ್ಕೆ ಹೇಳಿದ್ರು ಅದು ಮಾತ್ರ ಓಪನ್ ಮಾಡಿದರೆ 80 ಬಾಕ್ಸ್ ಗಳ ಸ್ಯಾಂಪಲ್ಸ್ ಅನ್ನ ತೆಗೆದುಕೊಂಡಿಲ್ಲ. ಆಹಾರ ಇಲಾಖೆ ಸ್ಯಾಂಪಲ್ಸ್ ಏನ್ ಕಲೆಕ್ಟ್ ಮಾಡಿದರೆ ರ್ಯಾಂಡಮ್ ಆಗಿ ಕಲೆಕ್ಟ್ ಮಾಡಬೇಕು, ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಆಹಾರ ಇಲಾಖೆಯವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಇವ್ರು ಯಾವ ಬಾಕ್ಸ್ ಅನ್ನು ಹೇಳ್ತಾರೆ ಆ ಬಾಕ್ಸ್ ಕರ್ತವ್ಯ ಅಡ್ಡಿ ಅಂದ್ರೆ ಆದ್ರೆ ಇದೇ ಕರ್ತವ್ಯ ಕಡ್ಡಿ ಅನ್ನೋ ಆರೋಪದ ಮೇಲೆ ಯಾರು ಇದನ್ನ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಹೋದ್ರು ಅವ್ರನ್ನೇ ಅರೆಸ್ಟ್ ಮಾಡಿದ್ದಾರೆ. ಆ ವಿಚಾರಕ್ಕೆ ಬರ್ತೀನಿ ಇವಾಗ.